ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಮೊನ್ನೆ ಎಪಿಸೋಡಲ್ಲಿ ನಾವು ನೋಡಿದ್ವಿ ಎಲ್ಲ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಮನೆಗೆ ಬಂದಿದ್ದಾರೆ. ಎಷ್ಟೋ ಜನ ಖುಷಿಪಟ್ಟರು, ಎಷ್ಟೋ ಜನ ಬೇಜಾರು ಮಾಡ್ಕೊಂಡ್ರು ಯಾಕೆ ಇವರೆಲ್ಲ ಮತ್ತೆ ಬಂದರು ಅಂತ. ಬಟ್ ಪ್ರತಿ ಸತಿನೂ ಅಷ್ಟೇ ಈ ಥರ ರಿಯೂನಿಯನ್ ಮಾಡ್ತಾ ಇರ್ತಾರೆ. ಬಟ್ ಈ ಸತಿ ಮಾತ್ರ ಒಂದು ಸ್ವಲ್ಪ ಬಿಗ್ ಬಾಸ್ ಸ್ಪೆಷಲ್ ಆಗಿ ಒಂಥರ ಮಾಡ್ತಿರೋದ್ರಿಂದ 2 ದಿನ ಕಾಲ ಉಳಿಸ್ಕೊತಾರೆ ಎಲ್ಲ ಹಳೆ ಕಂಟೆಸ್ಟೆಂಟ್ನ. ಯಾವ ಸೀಸನಲ್ಲೂ ಈ ಥರ ಎಲ್ಲ ಮಾಡಿರಲಿಲ್ಲ. ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಹೋಗ್ಬಿಡ್ತಿದ್ರು. ಬಟ್ ಈ ಸತಿ 2 ದಿನ ಉಳ್ಕೊಂಡಿದ್ದಾರೆ. ಇದೇನು ಅಂದರೆ ತುಂಬಾ ಹೊರಗಡೆಯಿಂದ ಔಟ್ಪುಟ್ ಸಿಗ್ತಾ ಇದೆ ಅಂತ ನಂಗೆ ಅನಿಸ್ತು. ಇಷ್ಟೊಂದು ವಿಷಯಗಳು ತಿಳ್ಕೊಳ್ಳೋ ನೆಸೆಸಿಟಿನೇ ಇಲ್ಲ ಒಳಗಡೆ ಇರೋ ಜನಗಳು. ಅವರು ಏನು ತಿಳ್ಕೊಳ್ಳಿಲ್ಲದಂಗೆ ಏನು ಆಟ ಆಡ್ತಾರಲ್ವ ಅದು ಅವ್ರ ಆಟ ಅಂತ ಹೇಳೋದು. ಎಲ್ಲ ಯಾರೋ ಒಬ್ಬರು ಬಂದು ಹೇಳ್ಕೊಡ್ತಾ ಇದ್ದರೆ ಅವ್ರ ಆಟ ಎಲ್ಲಾಗುತ್ತೆ ಅದು. ಸೊ ಇವಾಗೇನೋ ತಪ್ಪು ಮಾಡಿದ್ರೆ ಪಟ್ ಅಂತ ಬಂದು ಹೇಳ್ಬಿಡ್ತಾರೆ ಆಯಿತಾ, ಇದು ಮಾಡಬೇಡಿ, ಈ ಥರ ಚೇಂಜ್ ಆಗಿ ಅಂತ. ಅವ್ರು ಚೇಂಜ್ ಆಗ್ತಾರೆ. ಸೊ ಇಲ್ಲಿ ಅವರ ಇಂಡಿವಿಜುವಾಲಿಟಿ ಎಲ್ಲಿ ಬರುತ್ತೆ, ಅವ್ರ ಕ್ಯಾರೆಕ್ಟರ್ನಲ್ಲಿ ತೋರಿಸ್ಕೊಳ್ಳೋದು, ಅವ್ರು ಹೇಗೆ ಆಡ್ತಾರೆ ಹಾಗೆ ಬಿಡಬೇಕು. ಅವ್ರು ತಪ್ಪಿದ್ರೂ ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ತಿದ್ಕೋಬೇಕು. ಸೊ ಅದನ್ನ ಈ ಸೂಕ್ಷ್ಮವಾಗಿ ಹೇಳೋಕ್ಕೆ ಸುದೀಪ್ ಸರ್ ಇದ್ದಾರೆ. ಅವ್ರು ವೀಕೆಂಡಲ್ಲಿ ಹೇಳ್ತಾರೆ, ಅದನ್ನ ಇವ್ರು ಕ್ಯಾಚ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಆಡಬೇಕು. ಬಟ್ ಪ್ರತಿ ಸತಿನೂ ಈ ಥರ ಯಾರೋ ಒಬ್ಬರು ಬಂದು ಹೇಳ್ತಾ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಅನಿಸುತ್ತೆ. ಮತ್ತು ತುಂಬಾ ಇನ್ಪುಟ್ ಸಿಕ್ಬಿಡುತ್ತೆ. ಸೊ ಅವಾಗ ಅವರ ಇಂಡಿವಿಜುವಾಲಿಟಿಯಲ್ಲಿ ಕಾಣಿಸಲ್ಲ ಅಂತ ನನಗನ್ನಿಸ್ತು ಪರ್ಸನಲಾಗಿ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಬಂದು ಹೋಗ್ಬಿಟ್ಟಿದ್ರೆ ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ. ಬಟ್ 2 ದಿನಗಳ ಕಾಲ ಇರೋದ್ರಿಂದ ಆದಷ್ಟು ಎಷ್ಟೊಂದು ಇನ್ಪುಟ್ ಸಿಕ್ಬಿಟ್ಟಿರುತ್ತೆ ಅವ್ರಿಗೆ ಅಂತ ನನಗನ್ಸುತ್ತೆ. ಸೊ ಇವಾಗ ಹೊರಗಡೆ ನಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋದು ಸಂಗೀತ ಅವರಿಗೆ ಮತ್ತು ಡ್ರೋನ್ ಪ್ರತಾಪ್ ಅವರಿಗೆ ಅಂತ. ಬಟ್ ಒಳಗಡೆ ಇರೋರಿಗೆ ಯಾರಿಗೂ ಅದು ಐಡಿಯಾ ಇರೋಲ್ಲ ಅಷ್ಟು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೋದು, ಯಾಕಂದರೆ ಆವಾಗ ಒಂದು ಟಾಸ್ಕಲ್ಲಿ ಲೆಟರ್ ಎಲ್ಲ ಏನು ಕಳಿಸಿದ್ರು ಫ್ಯಾನ್ಸ್ ಕಡೆಯಿಂದ. ಸೊ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರು ಅವ್ರಿಗೊಂದು ಐಡಿಯಾ ಬಂದಿರುತ್ತೆ. ಚೆನ್ನಾಗಿ ಸ್ವಲ್ಪ ಫ್ಯಾನ್ಸನ್ನು ಗಳಿಸ್ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಅಂತ. ಬಟ್ ಸಂಗೀತ ಅವ್ರ ಮೇಲೆ ಸ್ವಲ್ಪ ಕಮ್ಮಿನೇ ಐಡಿಯಾ ಇರೋದು, ಯಾಕಂದರೆ ಹೊರಗಡೆ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಇದೆ. ಬಟ್ ಒಳಗಡೆ ಅಷ್ಟು ಗೊತ್ತಿಲ್ಲ ಯಾರಿಗೂ. ಇವಾಗ ಏನಾಯಿತು ಅಂದರೆ ಎಲ್ಲ ಕಂಟೆಸ್ಟೆಂಟ್ಸು ಹೋಗಿ ಅವ್ರನ್ನ ಹೋಗಲಿ ಒಂದು ಐಡಿಯಾ ಬಂದಿರುತ್ತೆ. ಇವ್ರಿಗೆ ಚೆನ್ನಾಗಿ ಒಂದು ಒಳ್ಳೆ ಪೊಸಿಷನಲ್ಲಿ ಇವ್ರು ಇದ್ದಾರೆ, ಒಳ್ಳೆ ಪಾಸಿಟಿವ್ ಆಗಿ ಕಾಣಿಸ್ತಿದ್ದಾರೆ, ಹೊರಗಡೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಅನಿಸಿರುತ್ತೆ. ಸೊ ಇದರಿಂದ ಏನಾಗ್ಬೋದು ಅಂತ ಅಂದರೆ 2 ಥರ ಆಗುತ್ತೆ. ಒಂದು ಎಲ್ಲರಿಗೂ ಗೊತ್ತಾಗಿ ಅವ್ರ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಒಂಥರ ಬಕೆಟ್ ಹಿಡ್ದಂಗೆ ಆಗೋದದು. ಸೊ ಅದು ಆ ಥರ ಇರ್ತಾರೆ. ಇಲ್ಲ ಆದರೆ ಇನ್ನೊಂದು ಈ ರೀತಿ ಅಂದರೆ ಒಂಥರ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂಡು ಉರ್ಕೊಂಡು ಅವ್ರ ಜೊತೆ ಬೇಕು ಅಂತಲೇ ಜಗಳ ಮಾಡ್ತಾರೆ, ಅಥವಾ ಏನು ಇಲ್ದಿರೋ ವಿಷಯಕ್ಕೆಲ್ಲ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿ ಅವ್ರ ಹೆಸರನ್ನ ಹಾಳು ಮಾಡೋ ಥರ ನೋಡ್ತಾರೆ. ಸೊ ಈ ಥರ ಎರಡೂ ನಡೆಯುತ್ತೆ. ಇದರೊಳಗೆ ಈ ಪ್ರೋಸೆಸ್ಸಲ್ಲಿ ಒಬ್ರಿಗೆ ಒಳ್ಳೆಯದಾಗುತ್ತೆ, ಒಬ್ರದ್ದು ಕೆಟ್ಟದಾಗುತ್ತೆ. ಒಬ್ಬರು ಹೀರೋ ಆಗ್ತಾರೆ, ಒಬ್ಬರು ವಿಲನ್ ಆಗ್ತಾರೆ. ಸೊ ಏನು ಅಂದರೆ ಇದನ್ನೆಲ್ಲ ಮಾಡೋಕ್ಕೋಗಿ ಅವರೇ ವಿಲನ್ ಆದರೆ ಕಷ್ಟ ಆಗೋದಿಲ್ಲ. ಸೊ ಇದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಆಡಬೇಕನ್ಸುತ್ತೆ. ಎಷ್ಟೇ ಯಾರೇ ಇನ್ಪುಟ್ಸ್ ಕೊಟ್ಟರು ಒಳಗಡೆಯಿಂದ ಅದನ್ನ ಒಂದು ಪಾಸಿಟಿವ್ ವೇಯಲ್ಲಿ ಒಳ್ಳೆಯದಾಗಿ ಚೆನ್ನಾಗಿ ಚೇಂಜ್ ಮಾಡಿಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಇನ್ನು ಒಂದೇ ವಾರ ಇತ್ತು. ಫಿನಾಲೆಯಲ್ಲಂತೂ ಯಾವುದೇ ಥರದ ಟಾಸ್ಕ್ ಎಲ್ಲ ಕೊಡೋಲ್ಲ. ಒಂದು ಸ್ವಲ್ಪ ಸೆಲೆಬ್ರೇಷನ್ ಥರನೇ ಇರುತ್ತೆ ಫಿನಾಲೆ ವೀಕು. ಸೊ ಇನ್ನು ಏನು ಆಟನೆಲ್ಲ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಎಷ್ಟೇ ಇನ್ಪುಟ್ಸ್ ಸಿಕ್ಕರೂ ಅವ್ರಿಗೆ ಒಂಥರ ಯೂಸ್ಲೆಸ್ ಇರುತ್ತೆ. ಬಟ್ ತುಂಬ ಹೊರಗಡೆ ವಿಷಯ ತಿಳ್ಕೊಂಬಿಡ್ತಾರೆ ಅನ್ನೋದೊಂದೇ. ಯಾಕಂದರೆ ಹೊರಗಡೆ ಬಂದೆ ಅದನ್ನ ನೋಡಿದ್ರೆ ಅದೊಂಥರ ಚೆಂದ, ಒಳಗಿದ್ದಾಗೆ ಎಲ್ಲನೂ ತಿಳ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅಷ್ಟೊಂದು. ಸೊ ಅದೊಂದು ಅನ್ನಿಸ್ತು. ಮತ್ತು ಇಶಾನಿ ಅವ್ರದ್ದು. ಸೊ ಇಶಾನಿ ಅವ್ರ ಟಾಪಿಕ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಹರಿದಾಡ್ತಿದೆ ಅಂತ ಹೇಳ್ಬೋದು. ನನಗೂ ಅನ್ನಿಸ್ತು ಅವರು ಮಾತಾಡಿದ್ದು ಸರಿ ಇರಲಿಲ್ಲ. ಪ್ರತಾಪ್ ಅವ್ರಿಗೆ ಆ ಥರ ಎಲ್ಲ ಹೇಳಬಾರ್ದಿತ್ತು. ಯಾಕಂದರೆ ಪ್ರತಾಪ್ ಅವ್ರು ಏನೇ ಮಾಡಿರಲಿ ಅದನ್ನೆಲ್ಲ ಮರೆತು ಜನನೇ ಇವಾಗ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಇವ್ರು ಯಾರು ಅದನ್ನೆಲ್ಲ ನೆನೆಸಿ ಅವ್ರನ್ನ ಟ್ರೋಲ್ ಮಾಡೋ ಥರ ಮಾಡಿದ್ರು ಅವತ್ತಲ್ಲಿ. ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೇಕಿತ್ತು, ಅವ್ರ ಜೊತೆ ಮಾತಾಡಲಿದ್ದಂಗೆ ಇದ್ದಿದ್ರು ನಡೀತಿತ್ತು. ಬಟ್ ಈ ಥರ ಎಲ್ಲ ಕಾಗೆ ಗೀಕೆ ಅಂತೆಲ್ಲ ಕರೆಯೋದು ನಿಜವಾಗ್ಲೂ ತಪ್ಪು. ಮತ್ತು ಆ ಥರ ಒಂದು ಶೋ ಅಲ್ಲಿ ಕೂತ್ಕೊಂಡು ಅವರು ಹೋಗಿ ಮಾತಾಡ್ತಿದ್ದಾರೆ ಅಂದಾಗ ಅಫ್ಕೋರ್ಸ್ ಅವ್ರಿಗೂ ಗೊತ್ತು ಬಿಗ್ ಬಾಸ್ ಸೀಸನ್ ಯಾವ ಥರ ಓಡ್ತಿದೆ, TRP ಯಾವ ಥರ ಬರ್ತಿದೆ, ಎಷ್ಟು ಜನ ನೋಡ್ತಿದ್ದಾರೆ ಅಂತ. ಸೊ ಆ ಥರ ಅಷ್ಟು ಜನ ನೋಡೋವಂಥ ಶೋ ಅಲ್ಲಿ ಆ ಥರ ವರ್ಡ್ಸ್ನ ಯೂಸ್ ಮಾಡೋದು ಖಂಡಿತವಾಗ್ಲೂ ಸರಿ ಇರಲಿಲ್ಲ ಅವರು. ಸೊ ನೋಡಿದ್ದೀವಿ ಅವರ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಇವಾಗ 2,000 3,000 ಲೈಕ್ಸ್ ಇದೆ. ಬಟ್ ಕಮೆಂಟ್ಸ್ ಮಾತ್ರ 65,000ಕ್ಕಿಂತ ಜಾಸ್ತಿ ಆಗಿದೆ. ಸೊ ಪ್ರತಾಪ್ ಫ್ಯಾನ್ಸ್ ಅವರೆಲ್ಲರೂ, ಪ್ರತಾಪ್ ಫ್ಯಾನ್ಸ್ ಒಬ್ಬರೇ ಅಂತಲ್ಲ ಎಲ್ಲ ಫ್ಯಾನ್ಸು ಅಷ್ಟೇ ರೊಚ್ಚಿಗೆದ್ದಿದ್ದಾರೆ. ಯಾಕಂದರೆ ಮಾತಾಡಿದ್ದು ಸರಿ ಇಲ್ಲ. ಸೊ ತಪ್ಪು ಮಾಡಿದ್ದಾರೆ ಅಂದಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ತಪ್ಪು ಮಾಡಿದ್ದೀರಾ ನೀವು ಅಂತ. ಸೊ ನನಗನ್ಸಿದ್ದು ಅಷ್ಟೇ, ಇಶಾನಿ ಅವರು ಸಾರಿ ಕೇಳಬೇಕು. ಪ್ರತಾಪ್ ಅವರಂತೂ ಒಳಗಡೆ ಇದ್ದಾರೆ, ಅವ್ರಿಗೆ ಇವಾಗ ಸಾರಿ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಫ್ಯಾನ್ಸ್ ಎಲ್ಲರಿಗೂ ಸಾರಿ ಕೇಳಲೇಬೇಕು ಅವರು. ಯಾಕಂದರೆ ತಪ್ಪು ಮಾಡಿದ್ದಾರೆ, ಆ ಥರ ಮಾತಾಡಬಾರ್ದಿತ್ತು. ಯಾರಿಗೇ ಮಾತಾಡಿ, ಅದು ಪ್ರತಾಪ್ ಅವರು ಅಂತಲ್ಲ, ಇನ್ನು ಯಾರಿಗೂ ಆ ಥರ ಮಾತಾಡಬಾರ್ದಿತ್ತು. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ಬೋದಿತ್ತು. ಬಟ್ ಆ ಥರ ಮಾತಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತು. ಇನ್ನೂ ಎಷ್ಟೋ ಜನ ಹೇಳಿದ್ರು ಕಾರ್ತಿಕ್ ಅವರು ಕೂಡ ಆ ಥರ ಆಯಿತು ಅಂತ. ಬಟ್ ಕಾರ್ತಿಕ್ ಅವ್ರಿಗೆ ಹೇಳಿದ್ದು ಗುಂಪು ಅಂತ ಹೇಳ್ತಿರ್ತಾರಲ್ಲ ಅದನ್ನು ರೇಗ್ಸಕ್ಕೆ ಹೇಳಿದ್ದು. ಪ್ರತಾಪ್ ಅವ್ರ ಥರ ಪ್ರತಾಪ್ ಅವ್ರ ಜೊತೆ ಹೇಗೆ ಮಾತಾಡಿದ್ರು ಆ ಥರ ಅಂತೂ ಕಾರ್ತಿಕ್ ಅವ್ರ ಜೊತೆ ಮಾತಾಡಲಿಲ್ಲ. ಕಾರ್ತಿಕ್ ಅವ್ರ ಜೊತೆ ಸ್ವಲ್ಪ ನೋಡೋ ಹೋಗಿತ್ತು, ಅದೇನು ಅಷ್ಟೊಂದು ಅಸಹ್ಯ ಅಂತ ಅನ್ನಿಸ್ಲಿಲ್ಲ. ಬಟ್ ಪ್ರತಾಪ್ ಅವ್ರಿಗೆ ತುಂಬ ಮಾತಾಡಿದ್ರು ಅಂತ ನನಗನ್ನಿಸ್ತು.
ಸೊ ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಅಂತ ಹೇಳಿ. ಇಷ್ಟೊಂದು ಜನ ರಿಪೋರ್ಟ್ ಮಾಡ್ತಿದ್ದಾರೆ ಅವ್ರ ಅಕೌಂಟೆಲ್ಲ. ಸೊ ಎಲ್ಲಿಗೆ ಹೋಗ್ಬಿಟ್ಟಿತ್ತೋ ಅದು ಗೊತ್ತಿಲ್ಲ, ನೋಡೋಣ. ಯಾಕಂದರೆ ಮತ್ತೆ ಇಶಾನಿ ಅವ್ರು ಏನಾದರೂ ಬಿಗ್ ಬಾಸ್ ಮನೇಲಿದ್ದಿದ್ರೆ ಖಂಡಿತವಾಗ್ಲೂ ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡ್ತಿದ್ರು ಅಂತ ಅನಿಸುತ್ತೆ. ಬಟ್ ಇವಾಗ ಅವರು ಬಿಗ್ ಬಾಸ್ ಮನೇಲಿ ಕೂಡ ಇಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ. ಸೊ ಏನೇ ಆದ್ರೂ ಇವಾಗ ಹೊರಗಡೆ ಜನನೇ ಅದನ್ನ ನೋಡ್ಕೋಬೇಕು, ಏನೇನು ಮಾಡಬೇಕು ಏನು ಅಂತ. ಸೊ ಖಂಡಿತವಾಗ್ಲೂ ಬಿಡಲ್ಲ ಇದನ್ನ ಯಾರು. ಅವರು ಮತ್ತು ಪ್ರತಾಪ್ ಅವ್ರು ಹೊರಗಡೆ ಬಂದಾದಮೇಲೆ ಅಷ್ಟೇ ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತಿರ್ತಾರೆ ಈ ಥರ ಹೇಳಿದ್ದು ಅಂತ. ಮತ್ತು ಇಶಾನಿ ಅವ್ರಿಗೂ ಅಷ್ಟೇ ತುಂಬಾ ಅವ್ರು ಹೇಳೋ ತನಕನೂ ಬಿಡ್ತಾರೆ ಅನ್ನೋದು ನನ್ನ ಡೌಟು. ಜನ ಬಿಡಬಾರ್ದು ಕೂಡ, ಯಾಕಂದರೆ ತಪ್ಪು ಮಾಡಿದ್ದಾರೆ ಅಂದಾಗ ಅವರು ಕ್ಷಮೆ ಕೇಳಲೇಬೇಕು. ಸೊ ನನಗೂ ಇದನ್ನು ಅನ್ನಿಸ್ತು. ಸೊ ನಿಮ್ಗೆ ಏನಿಸ್ತು ಈ ವಿಷಯದ ಬಗ್ಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ಬಿಗ್ ಬಾಸ್ನಲ್ಲಿ ಲೈವ್ ಅಪ್ಡೇಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನೀವೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಆಟದ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.